ಫಲಿತಾಂಶಕ್ಕೆ ಕೌಂಟ್ ಡೌನ್ ಮಾತ್ರ ಬಾಕಿ ಉಳಿದಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಂತಹ ಫಲಿತಾಂಶಕ್ಕೆ ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. KRResults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನ ರಿಲೀಸ್ ಮಾಡಲಾಗುತ್ತೆ. ಸುಮಾರು 7,10,363 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅವರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಯಾಕಂದ್ರೆ ಕಾತುರತೆಯಿಂದ ಕಾಯ್ತಾ ಇದ್ರು. 2 ದಿನದ ಹಿಂದೆ ಈ ಫಲಿತಾಂಶ ಪ್ರಕಟವಾಗಬೇಕಾಗಿತ್ತು. ಆದ್ರೆ ಚುನಾವಣೆ ಇದ್ದಂತ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರಕಟ ಮಾಡಿರಲಿಲ್ಲ. ಇವತ್ತು 3 ಗಂಟೆಗೆ ರಿಸಲ್ಟ್ ಹೊರಬೀಳಲಿದೆ. ಫಲಿತಾಂಶಕ್ಕೆ ಕೌಂಟ್ ಡೌನ್ ಮಾತ್ರ ಬಾಕಿ ಉಳಿದಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಂತಹ ಫಲಿತಾಂಶಕ್ಕೆ ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. KRResults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನ ರಿಲೀಸ್ ಮಾಡಲಾಗುತ್ತೆ. ಸುಮಾರು 7,10,363 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅವರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಯಾಕಂದ್ರೆ ಕಾತುರತೆಯಿಂದ ಕಾಯ್ತಾ ಇದ್ರು. 2 ದಿನದ ಹಿಂದೆ ಈ ಫಲಿತಾಂಶ ಪ್ರಕಟವಾಗಬೇಕಾಗಿತ್ತು. ಆದ್ರೆ ಚುನಾವಣೆ ಇದ್ದಂತ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರಕಟ ಮಾಡಿರಲಿಲ್ಲ. ಇವತ್ತು 3 ಗಂಟೆಗೆ ರಿಸಲ್ಟ್ ಹೊರಬೀಳಲಿದೆ. ಫಲಿತಾಂಶಕ್ಕೆ ಕೌಂಟ್ ಡೌನ್ ಮಾತ್ರ ಬಾಕಿ ಉಳಿದಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಂತಹ ಫಲಿತಾಂಶಕ್ಕೆ ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. KRResults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನ ರಿಲೀಸ್ ಮಾಡಲಾಗುತ್ತೆ. ಸುಮಾರು 7,10,363 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅವರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಯಾಕಂದ್ರೆ ಕಾತುರತೆಯಿಂದ ಕಾಯ್ತಾ ಇದ್ರು. 2 ದಿನದ ಹಿಂದೆ ಈ ಫಲಿತಾಂಶ ಪ್ರಕಟವಾಗಬೇಕಾಗಿತ್ತು. ಆದ್ರೆ ಚುನಾವಣೆ ಇದ್ದಂತ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರಕಟ ಮಾಡಿರಲಿಲ್ಲ. ಇವತ್ತು 3 ಗಂಟೆಗೆ ರಿಸಲ್ಟ್ ಹೊರಬೀಳಲಿದೆ. ಫಲಿತಾಂಶಕ್ಕೆ ಕೌಂಟ್ ಡೌನ್ ಮಾತ್ರ ಬಾಕಿ ಉಳಿದಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಂತಹ ಫಲಿತಾಂಶಕ್ಕೆ ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. KRResults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನ ರಿಲೀಸ್ ಮಾಡಲಾಗುತ್ತೆ. ಸುಮಾರು 7,10,363 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅವರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಯಾಕಂದ್ರೆ ಕಾತುರತೆಯಿಂದ ಕಾಯ್ತಾ ಇದ್ರು. 2 ದಿನದ ಹಿಂದೆ ಈ ಫಲಿತಾಂಶ ಪ್ರಕಟವಾಗಬೇಕಾಗಿತ್ತು. ಆದ್ರೆ ಚುನಾವಣೆ ಇದ್ದಂತ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರಕಟ ಮಾಡಿರಲಿಲ್ಲ. ಇವತ್ತು 3 ಗಂಟೆಗೆ ರಿಸಲ್ಟ್ ಹೊರಬೀಳಲಿದೆ. ಫಲಿತಾಂಶಕ್ಕೆ ಕೌಂಟ್ ಡೌನ್ ಮಾತ್ರ ಬಾಕಿ ಉಳಿದಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಂತಹ ಫಲಿತಾಂಶಕ್ಕೆ ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. KRResults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನ ರಿಲೀಸ್ ಮಾಡಲಾಗುತ್ತೆ. ಸುಮಾರು 7,10,363 ವಿದ್ಯಾರ್ಥಿಗಳು
ಪರೀಕ್ಷೆಯನ್ನ ಬರೆದಿದ್ರು. ಅವರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಯಾಕಂದ್ರೆ ಕಾತುರತೆಯಿಂದ ಕಾಯ್ತಾ ಇದ್ರು. 2 ದಿನದ ಹಿಂದೆ ಈ ಫಲಿತಾಂಶ ಪ್ರಕಟವಾಗಬೇಕಾಗಿತ್ತು. ಆದ್ರೆ ಚುನಾವಣೆ ಇದ್ದಂತ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರಕಟ ಮಾಡಿರಲಿಲ್ಲ. ಇವತ್ತು 3 ಗಂಟೆಗೆ ರಿಸಲ್ಟ್ ಹೊರಬೀಳಲಿದೆ. ಫಲಿತಾಂಶಕ್ಕೆ ಕೌಂಟ್ ಡೌನ್ ಮಾತ್ರ ಬಾಕಿ ಉಳಿದಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಂತಹ ಫಲಿತಾಂಶಕ್ಕೆ ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. KRResults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನ ರಿಲೀಸ್ ಮಾಡಲಾಗುತ್ತೆ. ಸುಮಾರು 7,10,363 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅವರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಯಾಕಂದ್ರೆ ಕಾತುರತೆಯಿಂದ ಕಾಯ್ತಾ ಇದ್ರು. 2 ದಿನದ ಹಿಂದೆ ಈ ಫಲಿತಾಂಶ ಪ್ರಕಟವಾಗಬೇಕಾಗಿತ್ತು. ಆದ್ರೆ ಚುನಾವಣೆ ಇದ್ದಂತ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರಕಟ ಮಾಡಿರಲಿಲ್ಲ. ಇವತ್ತು 3 ಗಂಟೆಗೆ ರಿಸಲ್ಟ್ ಹೊರಬೀಳಲಿದೆ. ಫಲಿತಾಂಶಕ್ಕೆ ಕೌಂಟ್ ಡೌನ್ ಮಾತ್ರ ಬಾಕಿ ಉಳಿದಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಂತಹ ಫಲಿತಾಂಶಕ್ಕೆ ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. KRResults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನ ರಿಲೀಸ್ ಮಾಡಲಾಗುತ್ತೆ. ಸುಮಾರು 7,10,363 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅವರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಯಾಕಂದ್ರೆ ಕಾತುರತೆಯಿಂದ ಕಾಯ್ತಾ ಇದ್ರು. 2 ದಿನದ ಹಿಂದೆ ಈ ಫಲಿತಾಂಶ ಪ್ರಕಟವಾಗಬೇಕಾಗಿತ್ತು. ಆದ್ರೆ ಚುನಾವಣೆ ಇದ್ದಂತ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರಕಟ ಮಾಡಿರಲಿಲ್ಲ. ಇವತ್ತು 3 ಗಂಟೆಗೆ ರಿಸಲ್ಟ್ ಹೊರಬೀಳಲಿದೆ. ಫಲಿತಾಂಶಕ್ಕೆ ಕೌಂಟ್ ಡೌನ್ ಮಾತ್ರ ಬಾಕಿ ಉಳಿದಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಂತಹ ಫಲಿತಾಂಶಕ್ಕೆ ಇಂದು ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಣ ಇಲಾಖೆಯಿಂದ ರಿಸಲ್ಟ್ ಪ್ರಕಟ ಮಾಡಲಾಗುತ್ತೆ. KRResults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನ ರಿಲೀಸ್ ಮಾಡಲಾಗುತ್ತೆ. ಸುಮಾರು 7,10,363 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅವರ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಯಾಕಂದ್ರೆ ಕಾತುರತೆಯಿಂದ ಕಾಯ್ತಾ ಇದ್ರು. 2 ದಿನದ ಹಿಂದೆ ಈ ಫಲಿತಾಂಶ ಪ್ರಕಟವಾಗಬೇಕಾಗಿತ್ತು. ಆದ್ರೆ ಚುನಾವಣೆ ಇದ್ದಂತ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರಕಟ ಮಾಡಿರಲಿಲ್ಲ. ಇವತ್ತು 3 ಗಂಟೆಗೆ ರಿಸಲ್ಟ್ ಹೊರಬೀಳಲಿದೆ.